ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಇನ್ನೊಂದು ಈಗ ರೈತರ ವಿರೋಧ ಏನು ಅಂತ ಹೇಳಿದ್ರೆ ಇವತ್ತಾಗಲೇ ಸುಮಾರು ಜನ ಮಾತಾಡುವಾಗ ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ ಅವರು ಇಲ್ಲಿಗೆ ಬರೋಕ್ಕಾಗಲ್ಲ ಅಂತಂದರೆ ಅದು ಯಾವ ಲೆಕ್ಕಾಚಾರ, ನಾವೇನು ಮಾಡಿದ್ದೀವಿ ಅಂತ. ಈಗ ಈ ವಿಚಾರ ಒಂದು ದೊಡ್ಡ ರಾಜಕೀಯ ಅಸ್ತ್ರವೂ ಕೂಡ ಆಗ್ತಾ ಇದೆ. ನಾವೇ ಹೋಗಿ ಕೂತಿದ್ವಿ, ಚೇರ್ ಹಾಕಿದ್ವಿ, ಆದರೂ ಬರಲಿಲ್ಲ, ಬರೋದಕ್ಕೆ ಮುಖ ಇಲ್ಲ, ಇನ್ನೊಂದು ಮತ್ತೊಂದು ಅಂತ. ಈ ಸರ್ಕಾರದ ಕಡೆಯಿಂದ ಸಿ ಎಂ ಬರ್ಲಿಕ್ಕೆ ಆಗದೆ ಇದ್ರೂ ಯಾರಾದರೂ ಅಧಿಕಾರಿಗಳನ್ನು, ಸಚಿವರುಗಳನ್ನು ಕಳಿಸುವಂಥ ಕೆಲಸವನ್ನು ಮಾಡಿ ಅಟ್ಲೀಸ್ಟ್ ಆಗ್ತಾ ಇರುವಂಥ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಕೆಲಸನಾದರೂ ಆಗಬಹುದಿತ್ತ, ಆ ಪ್ರಯತ್ನ ಪಡಬಹುದಿತ್ತ ರಾಕೇಶ್? ನೀತಿ ಸರ್ಕಾರದ ಕಡೆಯಿಂದ ಇದುವರೆಗೂ ಅಂತಹ ಯಾವುದೇ ಪ್ರತಿಕ್ರಿಯೆ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳು ಕೂಡ ನಡೆದಿಲ್ಲ. ಇದುವರೆಗೆ ಮುಖ್ಯಮಂತ್ರಿಗಳಿಗೆ ನೇರ ಆಹ್ವಾನವನ್ನು ಕೊಟ್ಟಿರುವಂಥ ಕುಮಾರಸ್ವಾಮಿಯವರು ಅಥವಾ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳ ಆಹ್ವಾನವನ್ನು ಸ್ವೀಕರಿಸುವುದನ್ನು ಬಿಟ್ಟರೆ ಅಧಿಕಾರ ವರ್ಗದವರು ಯಾರೂ ಕೂಡ ಬಂದು ಇಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡುವ ಅಥವಾ ಆಲಿಸುವ ಪ್ರಯತ್ನವನ್ನು ಮಾಡಿಲ್ಲ ಅನ್ನುವಂಥ ನೇರ ಆರೋಪವನ್ನು ಇಲ್ಲಿನ ರೈತರು ಮಾಡ್ತಿದ್ದಾರೆ. ರೈತರು ಹೇಳೋದೇನು ಅಂದರೆ, ನೀವು ಟೌನ್ಶಿಪ್ ಯೋಜನೆಗೆ ಬೇಕಾಗಿರುವಂಥ ಭೂಮಿಯನ್ನು ಅಕ್ವೈರ್ ಮಾಡೋದಕ್ಕಿಂತ ಮೊದಲು ಗ್ರಾಮ ಸಭೆಗಳನ್ನು ಮಾಡಬೇಕಾಗಿತ್ತು. ಗ್ರಾಮ ಸಭೆ ಮಾಡುವ ಸಂದರ್ಭದಲ್ಲಿ ಇಲ್ಲಿನ ಗ್ರಾಮದ ರೈತರನ್ನು ಬಿಟ್ಟು ನೀವು ಯಾರೊಂದಿಗೆ ಸಭೆಯನ್ನು ಮಾಡಿದ್ದೀರಾ? ಸುಮಾರು 250ಕ್ಕೂ ಹೆಚ್ಚು ಸಭೆಗಳನ್ನು ಮಾಡಿದ್ದೇವೆ ಅನ್ನುವಂಥ ವರದಿಯನ್ನು ಕೊಟ್ಟಿದ್ದೀರಾ. ಆದರೆ ಆ ವರದಿಯಲ್ಲಿ ನಮ್ಮ ಗ್ರಾಮದ ಸದಸ್ಯರುಗಳು ಇಲ್ಲ ಅನ್ನುವಂಥ ವಿಚಾರವನ್ನು ನಾವು ಓಪನ್ ಆಗಿ ಹೇಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. ಹಾಗೆ ಇವತ್ತು ಈ ಭೂಮಿಗೆ ರೈತರು ಭೂಮಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳಿಕೊಳ್ತಿದ್ದಾರೆ. ಅಲ್ಲಿ ಅಸಲಿ ಮತ್ತು ನಕಲಿ ರೈತರು ಅನ್ನುವಂಥ ವಿಚಾರ ಕೇಳಿಬರ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ನ ನಾಯಕರ ಸೃಷ್ಟಿ ಮಾಡಿ ಭೂಮಿಯನ್ನು ಕೊಡುವಂಥ ವಿಚಾರದಲ್ಲಿ ತಮ್ಮ ಬೆಂಬಲಿಗರನ್ನು ಬಿಟ್ಟು ಈ ಪ್ರಕ್ರಿಯೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಏನಿತ್ತು, ಅದಕ್ಕೆ ಪರ್ಯಾಯವಾಗಿ ಇವತ್ತು ಹೋರಾಟಗಾರರೆಲ್ಲರೂ ಕೂಡ ತಮ್ಮ ಇಲ್ಲಿನ ವಾಸಸ್ಥಳದ ದೃಢೀಕರಣವಾದ ಆಧಾರ್ ಮತ್ತು ಪಹಣಿ ಪತ್ರವನ್ನು ತಂದು ಪಹಣಿ ಪತ್ರದ ಜೊತೆಯಲ್ಲಿ ಕೂತು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೇರವಾಗಿ ತಮ್ಮ ಜಮೀನಿನ ವಿವರಗಳು ಮತ್ತು ತಮ್ಮ ಕುಲ ಅಂದರೆ ತಮ್ಮ ವಂಶವೃತ್ತವಾಗಿ ಬಂದಿರುವಂತಹ ಆಸ್ತಿ ಮತ್ತು ವೃಕ್ಷದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಿದ್ದಾರೆ. ಅಂದರೆ ಅಷ್ಟು ನಿಖರವಾಗಿ ತಮ್ಮ ಭೂಮಿಯ ಬಗ್ಗೆ ಮತ್ತು ಅದರ ಜೊತೆಗಿರುವಂಥ ಬಾಂಧವ್ಯವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಸೊ ನಾವು ಇಷ್ಟೆಲ್ಲ ಮಾಡಿಕೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಇರುವಂಥ ವಿಚಾರ ಏನು ಅನ್ನೋದನ್ನು ಕೂಡ ನೇರವಾಗಿ ಹೇಳ್ಕೊಳ್ತಿದ್ದಾರೆ. ಹಾಗೆ ಯುವಕರ ಇಲ್ಲಿನ ಒತ್ತಾಯ ಏನು ಅಂತಂದರೆ, ಸರ್ಕಾರ ಈ ವಿಚಾರದಲ್ಲಿ ಸ್ಪಷ್ಟತೆಯನ್ನು ಕೊಡದ ಹೊರತಾಗಿ ಯಾಕೆ ಮಾಡ್ತಿದ್ದಾರೆ? ನಮ್ಮಗಳನ್ನು ಸ್ಪಂದನೆ ಮಾಡಿ ನಮಗೆ ಕೇಳದೆ ಯಾವುದೇ ರೀತಿಯ ವಿಚಾರವನ್ನು ಮಾಡದೆ ಅಭಿವೃದ್ಧಿ ಹೆಸರಿನಲ್ಲಿ ಮಾಡ್ತಿರುವಂತಹ ದ್ರೋಹ ಅಲ್ಲದೆ ಇನ್ನೇನು ಅನ್ನುವಂಥ ಮಾತನ್ನು ಕೂಡ ಕೇಳ್ತಿದ್ದಾರೆ. ಸೊ ಹೀಗಾಗಿ ಸರ್ಕಾರ ಇಲ್ಲಿ ರೈತರ ಜೊತೆ ನೇರವಾಗಿ ಚರ್ಚೆ ಮಾಡಿಲ್ಲ. ಕೇವಲ ಹೇಳಿಕೆಗಷ್ಟೇ 80ಕ್ಕೂ ಹೆಚ್ಚು % ಜನರು ನಮಗೆ ಭೂಮಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇದು ಕೇವಲ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಬ್ಯಾಕಪ್ ಮಾಡುವುದರ ಪ್ರಯತ್ನ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಸೊ ಅದಕ್ಕೆ ಪೂರಕ ಅನ್ನುವಂತೆ ಈಗ ಸರ್ಕಾರದ ಯಾವುದೊಬ್ಬ ಅಧಿಕಾರಿಯು ಇಲ್ಲಿಗೆ ಬರದೇ ಇರೋದ್ರಿಂದಾಗಿ ಅಥವಾ ಜಿಲ್ಲಾಡಳಿತದ ಉಪಸ್ಥಿತಿಯಲ್ಲಿ ಇಲ್ಲದಿರೋದ್ರಿಂದಾಗಿ ಅವರ ಆರೋಪಕ್ಕೆ ಎಲ್ಲ ಒಂದು ಕಡೆ ಬೆಲೆ ಸಿಕ್ಕಿದೆ ಅಥವಾ ಅದು ಸ್ಪಷ್ಟತೆ ನಿಖರತೆಯನ್ನು ಮೂಡಿಸ್ತಾ ಇದೆ ಅನ್ನುವಂಥ ವಿಚಾರ ಕೂಡ ಗೋಚರ ಆಗ್ತಾ ಇದೆ. ಹೀಗಾಗಿ ಸರ್ಕಾರ ತನ್ನ ಮೇಲಿನ ಕಳಂಕವನ್ನು ತಪ್ಪಿಸಿಕೊಳ್ಳಲೇಬೇಕು ಅನ್ನೋದಾದರೆ ಇಲ್ಲಿಗೆ ತನ್ನ ಪರ ಇರುವ ಅಥವಾ ತನ್ನದೊಂದು ನಿಯೋಗವನ್ನು ಕಳಿಸಿ ರೈತರ ಬೇಡಿಕೆಯನ್ನು ಅಥವಾ ಅವರ ಅಹವಾಲನ್ನು ಸ್ವೀಕರಿಸುವ ಪ್ರಯತ್ನವನ್ನು ಮಾಡಲೇಬೇಕಾಗತ್ತೆ. ಅದನ್ನು ಮಾಡದಿದ್ದಲ್ಲಿ ಈ ಹೋರಾಟ ಇನ್ನಷ್ಟು ಉಗ್ರವಾಗಬಹುದು. ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆಗಳ ರೈತ ಬಳಗಗಳು ಮತ್ತು ರೈತರು ಇಲ್ಲಿಗೆ ಸಪೋರ್ಟ್ ಅನ್ನು ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಷ್ಟ್ರವ್ಯಾಪಿಯಲ್ಲಿರುವಂತಹ ರೈತರು ಕೂಡ ಈ ಹೋರಾಟ. ರಾಕೇಶ್, 1 ಸೆಕೆಂಡ್ ಹೋಲ್ಡ್ ಆನ್, ಹಾಗೆ ಲೈನಲ್ಲಿರಿ ಸ್ವಾಮಿ. ಈಗ ಪರವಾಗಿಯೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತ, ಅದಕ್ಕೂ ನಾನಾ ರೀತಿಯಾದಂಥ ಚರ್ಚೆಗಳಾಗ್ತಾ ಇದೆ. ದುಡ್ಡು ಕೊಟ್ಟು ಕರ್ಕೊಂಡು ಬಂದಿದ್ದಾರೆ, ಪರವಾಗಿ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ? ಪರವಾಗಿ ಹೋರಾಟ ಮಾಡ್ತಿರೋರು ನಿಜವಾಗ್ಲೂ ರೈತರೇನಾ, ಕಾಂಗ್ರೆಸ್ನ ಕಾರ್ಯಕರ್ತರೋ, ಇನ್ನೊಬ್ರು ಮತ್ತೊಬ್ರು ಅಂತ. ಸೊ ಅಲ್ಲಿನ ಸಿಚುವೇಶನ್ಸ್ ಏನಿದೆ, ಅಲ್ಲಿ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇರೋರು ಏನು ಹೇಳ್ತಾ ಇದ್ದಾರೆ ಅಂತ ಸ್ವಾಮಿ? ನಿತಿ, ನಾವೀಗ ಬೈರಮಂಗಲದಲ್ಲಿದ್ದೇವೆ. ಇಲ್ಲಿಗೆ ಇವತ್ತು ಕುಮಾರಸ್ವಾಮಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗಮಿಸ್ತಾ ಇರುವಂಥದ್ದು ಪ್ರಮುಖವಾಗಿ. ಈಗಾಗಲೇ CM DK ಶಿವವರೆಗೂ ಇಲ್ಲಿ ಆಹ್ವಾನ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಇಲ್ಲಿನ ಏನು ರೈತರ ಜೊತೆ ಮಾತಾಡಬೇಕು, ರೈತರ ಒಂದು ಸಮಸ್ಯೆಗಳನ್ನು ಕೇಳಬೇಕು, ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಎಂಬ ಹಿನ್ನೆಲೆಯಲ್ಲಿ ಇವತ್ತು ಕುಮಾರಸ್ವಾಮಿಯವರು ಆಗಮಿಸ್ತಿದ್ದಾರೆ. ನಾವಿಲ್ಲಿದ್ದೇವೆ ಈಗ. ಇಲ್ಲಿ ಜಮೀನಿನ ಪರ ಹೋರಾಟ ಮಾಡ್ತಾ ಇರೋರು ಸಂಬಂಧಪಟ್ಟಂತೆ ಈಗಾಗಲೇ ರೈತರು ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ ಇಲ್ಲಿ. ಹಾಗಾಗಿ ಇಲ್ಲಿಗೆ ಕುಮಾರಸ್ವಾಮಿಯವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಅವರ ಪ್ರಶ್ನೆ ಮಾಡೋದಕ್ಕೆ ಒಂದಿಷ್ಟು ರೈತ ಮುಖಂಡರು ಇಲ್ಲಿರುವಂಥದ್ದು. ಅಂದರೆ ಜಮೀನು ನಾವು ಕೊಡೋಕೆ ಸಿದ್ಧ, ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡಿದ್ದು, ಹಾಗಾಗಿ ನಮ್ಮ ಜಮೀನು ಇಲ್ಲಿ ವ್ಯಾಲ್ಯೂ ಕಳೆದುಕೊಂಡಿದೆ ಅನ್ನೋ ಆರೋಪವನ್ನು ಈಗ ಮುಂದಿಡ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಇಲ್ಲಿಗೆ ಬರ್ತಾ ಇದ್ದಾರೆ. ರೈತ ಮುಖಂಡರಿಗೆ ಜೊತೆ ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಸಂಬಂಧಪಟ್ಟಂತೆ ಇಲ್ಲಿರುವಂತಹ ರೈತರನ್ನ ಮಾತಾಡಿಸ್ತಾ ಇದ್ದೀನಿ. ಸರ್, ಕುಮಾರಸ್ವಾಮಿಯವರು ಇನ್ನೇನು ಬರ್ತಾ ಇದ್ದಾರೆ, ಕುಮಾರಸ್ವಾಮಿಯವರಕ್ಕೆ ಯಾವೆಲ್ಲ ಒಂದು ಪ್ರಶ್ನೆಯನ್ನ ಕೇಳಬೇಕು ಅನ್ಕೊಂಡಿರೋದು? ತುಂಬಾ ಪ್ರಶ್ನೆಗಳಿದೆ. ಕೆಲವೇ ಕ್ಷಣ ಅಂತ ಅನ್ಕೊಂಡು ಬೆಳಗ್ಗೆಯಿಂದನೂ ಕಾಯ್ತಾ ಇದೀವಿ. ಬರ್ಲಿ, ಸಮಾಧಾನವಾಗಿ ಕೇಳ್ತೀವಿ. ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತಾ ಇದ್ದೀನಿ. ಇಲ್ಲಿರೋ ಪ್ರತಿಯೊಬ್ಬ ರೈತರು 80% 20% ಅಂತವ್ರಲ್ವಾ, ಇಲ್ಲಿರೋರೆಲ್ಲ ಪಾಣಿದಾರ. ಒಬ್ಬನೇ ಒಬ್ಬ ವ್ಯಕ್ತಿನ ಔಟ್ಸೈಡರ್ ಇಲ್ಲ ಇಲ್ಲಿ.
ಎಲ್ಲ ಪಾಣಿದಾರ ಪ್ರಶ್ನೆ ಕೇಳ್ತಾ ಇದ್ವಿ. ಇಲ್ಲಿಂದ ಬರ್ದು ಬೇರೆ ತರ ಹೋಗಿ ಗಲಾಟೆ ಅಂತ ನಿಮ್ಮ ಬಾಯಿಂದ ಬಂದ್ರೆ ಕುಮಾರಸ್ವಾಮಿ ಅವರೇ ದಯವಿಟ್ಟು ನೀವೇ ನಿಮ್ಗೆ ಮೋಸ ಮಾಡ್ಕೊಂಡಂಗೆನೆ. ಇಲ್ಲಿ ಯಾರು ಗಲಾಟೆ ಮಾಡೋದಕ್ಕೂ ರೆಡಿ ಇಲ್ಲ, ఎందుకు ರೆಡಿ ಇಲ್ಲ, ನಮ್ಮ ಪ್ರಶ್ನೆ ಉತ್ತರ ಕೊಡಿ ಅಂತ ಕೇಳ್ತಾ ಇದೀವಿ. ನೀವು ಹೇಳಿದ್ರಲ್ಲ 20 ಜನ ಬಿರಿಯಾನಿ ತಿನ್ಕೊಂಡು ಅಂತ, ಅವಶ್ಯಕತೆ ಇಲ್ದಿರೋ ಮಾತುಗಳೆಲ್ಲ ಬೇಡ, ಸಾಕು. ಇನ್ನು ಯಾರು ನಂಬಲ್ಲ. ಇವತ್ತಿನ ಜಗತ್ತಲ್ಲಿ ಎಲ್ಲ ಪ್ರತಿಯೊಬ್ಬರು ಎಜುಕೇಟೆಡ್ ಗೊತ್ತಿರೋನೇ. ಸುಮ್ಮನೆ ಅಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಇಲ್ಲಿ ರೈತರಿಗೆ ಎತ್ಕೊಂಡು ನೀವು ಮಾಡ್ತಾ ಇದ್ರೆ ಇದೇನಿರ್ತದೆ ರೀ? ಮುಂದಿನ ಎಲೆಕ್ಷನ್ ಮುಖಾಂತರಗಳು ತೋರಿಸ್ತಾರೆ. ದಯವಿಟ್ಟು ಇವತ್ತು ನೀವು ಬಂದು ನಮ್ಗೊಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಟ್ಟು ಮುಂದೆ ಹೋಗಿ, ಸಾಕು. ನಾಟಕದ ಜೀವನ ಬೇಡ ಸರ್, ದಯವಿಟ್ಟು ನಾಟಕದ ಜೀವನ ಬೇಡ. ಬೆಳಿಗ್ಗೆ ಇಲ್ಲ 6 ಗಂಟೆಗೆ ಬಂದ್ರು ಕಾಯ್ತೀವಿ. ಇಲ್ಲೂ ರೈತರುಗಳು ಹೆಣ್ಮಕ್ಳು ಎಲ್ಲ ಪ್ರತಿಯೊಬ್ರು ಇದ್ದಾರೆ, ಉತ್ತರ ಕೊಟ್ಟು ಹೋಗ್ಲಿ. ಅದು ಬಿಟ್ಬಿಟ್ಟು ಯಾ ಗಲಾಟೆ ಮಾಡೋಕ್ಕೂ ಯಾರು ಇಲ್ಲ. ನಮಗೂ ಸೌಜನ್ಯ ಇದೆ. ಇಲ್ಲಿರೋರೆಲ್ಲ ಪ್ರತಿಯೊಬ್ರು ನನ್ನ ರೈತರನ್ನೇ, ನಮ್ಗೆ ಸಂಬಂಧಪಟ್ಟವ್ರನ್ನೇ. ಅದಕ್ಕೆ ನಾವೇನು ಅವಕಾಶ ಕೊಡಲ್ಲ. ನೀವು ಮಾಡಕ್ ಇವತ್ತು ಬರ್ಬೋದು, ಮುಖಂಡರುಗಳು ಬರ್ಬೋದು, ನಿಮ್ಮ ಅಭಿಮಾನಿಗಳು ಬರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ದಿನ ಬರೋಕ್ಕಾಗಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದು ಹೌದು, ನಾನು ರೆಡ್ ಝೋನ್ ಮಾಡಿದ್ದೆ, ಆದ್ರೆ ರೈತರು ಮನವಿ ಮಾಡ್ಕೊಂಡ್ರು. ಟೌನ್ಶಿಪ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ರೈತರು ಮನವಿ ಮಾಡಿದ್ರು. ಅಲ್ಲಿ ಆ ಯೋಜನೆಯನ್ನ ಕೈ ಬಿಟ್ಟೆ, ರೈತರ ಮನವಿಗೆ ಒಪ್ಪಿಕೊಂಡು ನಾನು ಕೈ ಬಿಟ್ಟೆ. ಕಾಂಗ್ರೆಸ್ ನಾಯಕರು ಇದರ ಮೊದಲು ವಿರೋಧ ಇದ್ರು, ಈಗ ಪರ ಇರೋದು ಯಾಕೆ ಅನ್ನೋದು ಒಂದು ಪ್ರಶ್ನೆ ಮಾಡ್ತಾರೆ. ಇಲ್ಲಿ ವಿರೋಧ ರೆಡ್ ಝೋನ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಅದಕ್ಕೊಂದು ಮುಕ್ತಿ ಸಿಕ್ತಿತ್ತು. ಅದನ್ನ ಹಂಗೆ ಬಂದು ತೈಲಾಡ್ಸ್ಕೊಂಡ್ ಬಂದ್ಬಿಟ್ಟು ಅದನ್ನ ಡೆವಲಪ್ ಮಾಡ್ದೆ, ಏನೋ ಮಾಡ್ದೇನೆ, SR ವ್ಯಾಲ್ಯೂಗಳು ಜಾಸ್ತಿನೂ ಆಗ್ದೇನೆ. ಈ ತರ ಬಂದಾಗ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಪ್ರಕಾರ ಅವ್ರು ಏನ್ ಮಾಡ್ಬೇಕು ನ್ಯಾಯ ರೀತಿಯಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಯಾರು ದುಡ್ಡು ತಗೊಳ್ಳೋ ಅವಶ್ಯಕತೆ ಇಲ್ಲ ಸ್ವಾಮಿ. 1 ಎಕರೆ 2 ಎಕರೆ ತಗೊಳಂಗಿಲ್ಲ. ಏನಿಲ್ದಿರೋ ಫ್ರೀ ಸೈಟ್ ಕೊಡ್ತಾ ಇದಾರೆ, ಪ್ರತಿಯೊಂದು ಉಪಯೋಗ ಮಾಡ್ಕೊಡ್ತಾ ಇದಾರೆ. ನಾನು ಯಾರು ದೂರ್ತಾ ಇಲ್ಲ. ಕೆಲವೊಂದು ರೈತರು ವ್ಯವಸಾಯ ಮಾಡ್ತಾವ್ರೆ, ಸುಳ್ಳು ಅಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ರು ಮಾಡ್ತಾ ಇದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಜನಕ್ಕೆ ಇವತ್ತು ಬೇರೆ ರೀತಿ ಪ್ರಾಬ್ಲಮ್ ಇದೆ. ಅಂಡರ್ಗ್ರೌಂಡ್ ವಾಟರ್ ಟೆಸ್ಟ್ ಮಾಡಿ pH ಲೆವೆಲ್ ನೋಡಿ, ಬಹಳ ತೊಂದರೆ ಇದೆ. ಋಷಭಾವತಿ ಕೆರೆಯಿಂದ ಅಲ್ಲಿ ಹೋಗಿ ಇಲ್ಲಿಂದ ಅರ್ಧ ಕಿಲೋಮೀಟರ್ ಹೋಗಿ ಸ್ವಾಮಿ. ಯಾವ್ದಪ್ಪ ವ್ಯವಸಾಯದ ಭೂಮಿ ಇರೋದಲ್ಲಿ? ಯಾವ್ದು ವ್ಯವಸಾಯದ ಭೂಮಿ ಇಲ್ಲ, ಯಾರು ಮಾಡಕ್ಕಾಗಲ್ಲ. ಅಂದ್ರೆ ಈಗ ಕುಮಾರಸ್ವಾಮಿ ಅವರು ಆಗಮನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗ್ತಾ ಇದೆ. ಒಂದಿಷ್ಟು ಪ್ರಶ್ನೆಗಳನ್ನ ಅವ್ರು ಮಾಡ್ಬೇಕು ಅನ್ನೋದು ಕೂಡ ರೈತರು ಇಲ್ಲಿ ಕಾಯ್ತಾ ಇರೋಂಥದ್ದು ನೀತಿ. ಓಕೆ ಸ್ವಾಮಿ, ಒಂದ್ ಸೆಕೆಂಡ್ ಹೋಲ್ಡ್ ಆನ್. ರಾಕೇಶ್, ಈಗ ಪ್ರಶ್ನೆ ಏನು ಅಂತಂದ್ರೆ ಕುಮಾರಸ್ವಾಮಿ ಅವರು ಇನ್ನೂ ಬಂದಿಲ್ಲ, ಬರ್ಲಿ, ನಮಗೂ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳೋದು ಬಾಕಿ ಇದೆ ಅಂತ. 11 ಗಂಟೆಗೆಲ್ಲ ಬರ್ತೀನಿ, 4 ಗಂಟೆ ತನಕ ಇರ್ತೀನಿ ಅಂತ ಹೇಳಿದ್ದು. ಈಗ ಎರಡೂ ಕಡೆನೂ ಒಂಥರ ಹೀಟ್ ಮೂವ್ಮೆಂಟ್ ಇದ್ದಂಗೆ ಇದೆ. ಒಂದ್ ಕಡೆಯಲ್ಲಿ ಬರ್ಲಿ ನಾವು ಮಾತಾಡಕ್ಕಿದೆ ಅಂತ, ಇನ್ನೊಂದ್ ಕಡೆಯಲ್ಲಿ ಬರ್ಲಿ ನಮಗೆ ಶಕ್ತಿ ಬರುತ್ತೆ ಅಂತ. ಅಲ್ಲಿನ ಸಿಚುವೇಶನ್ ಹ್ಯಾಂಡಲ್ ಮಾಡೋ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿಯಾಗಿ ಅಲರ್ಟ್ ಆಗಿದ್ದಾರೆ. ಒಂದು ಅಕಸ್ಮಾತ್ ಈ ಕುಮಾರಸ್ವಾಮಿ ಅವರ ಬಂದ್ರೆ ಸದ್ಯದ ಸಿಚುವೇಶನ್ಸ್ ಕಷ್ಟ ಆಗಬಹುದಾ? ಒಮ್ಮೆಲೆ ಎಲ್ಲ ಮುತ್ತಿಗೆ ಹಾಕೋದು ಆ ಥರದ್ದೇನಾರು ಆಗೋ ಚಾನ್ಸಸ್ಗಳು ಇದೆಯಾ, ಹೇಗೆ ಅಂತ ರಾಕೇಶ್? ಹೌದು ನೀತಿ. ಅಂದರೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಪರ ಮತ್ತು ವಿರೋಧದ ಎರಡೂ ಬಿಸಿಕಾಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಸರ್ಕಾರಕ್ಕೆ ಭೂಮಿಯನ್ನು ಕೊಡಲಿಕ್ಕೆ ಒಪ್ಕೊಂಡಿರುವಂತಹ ರೈತರು ಕುಮಾರಸ್ವಾಮಿ ಅವರ ಬಳಿ ನಿಂತು, ಅಂದರೆ ನಮ್ಮ ಕಲಿಕ್ ಸ್ವಾಮಿ ಅವರು ಹೇಳಿದ ರೀತಿಯಲ್ಲಿ ಅವರ ಆಗಮನ ನಿರೀಕ್ಷಣೆ ಮಾಡ್ತಿದ್ದಾರೆ. ನೀವು ಮಾಡಿದಂತಹ ಬೆಳವಣಿಗೆ ವಿಚಾರದಲ್ಲಿ ಇವತ್ತು ನಮ್ಮ ಭೂಮಿಗೆ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ, ಅದನ್ನು ಮುಖ್ಯಮಂತ್ರಿಗಳು ಅಭಿವೃದ್ಧಿ ಹೆಸರಿನಲ್ಲಿ ಒಂದಷ್ಟು ಹಣವನ್ನು ಕೊಡಿಸೋ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಸೊ ಹಾಗಾಗಿ ಅವರಿಗೆ ಅಲ್ಲಿ ನಿಂತು ಪ್ರಶ್ನೆಯನ್ನು ಕೇಳುವ ಅಥವಾ ಗೆರವು ಹಾಕುವಂಥ ಸಾಧ್ಯತೆಗಳು ಕೂಡ ಇದೆ. ಇದಕ್ಕಾಗಿ ಈಗಾಗಲೇ ಪೊಲೀಸರು ಬಿಗಿ ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ. 20ಕ್ಕೂ ಹೆಚ್ಚು KSRP ತುಕಡಿಗಳನ್ನು ತಂದು ನಿಲ್ಲಿಸಿಕೊಂಡಿದ್ದಾರೆ. 500ಕ್ಕೂ ಹೆಚ್ಚು ಪೊಲೀಸರು ಇಲ್ಲಿ ನೆಲೆ ನಿಂತು ಪ್ರೊಟೆಕ್ಷನ್ ಅನ್ನು ಕೊಡ್ತಿದ್ದಾರೆ. ಇನ್ನೊಂದು ಕಡೆ ಈಗ ನಾನು ನಿಂತಿರುವಂಥ ಈ ಜಾಗದಲ್ಲಿ ರೈತ ಪರ ಹೋರಾಟಗಾರರು ತಮ್ಮ ವಿಚಾರವನ್ನು ಮಂಡನೆ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರು ಈಗ ದೃಶ್ಯಗಳಲ್ಲಿ ಕಾಣಬಹುದು, ಅವರು ಕೂಡ ಈ ವೇದಿಕೆಗೆ ಬಂದು ಜಾಯ್ನ್ ಆಗ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಆಗಮನವನ್ನು ಇಲ್ಲಿ ಎಲ್ಲರೂ ಕೂಡ ಮಾಡ್ತಿದ್ದಾರೆ. ಕೇಂದ್ರ ಸಚಿವರು ತಮ್ಮ ಬೆಂಗಾವರ ತಂಡದ ಜೊತೆಯಲ್ಲಿ ಅವರು ಈಗ ಬಂದು ಇಳಿದುಕೊಂಡಿದ್ದಾರೆ. ಸೊ ಅವರನ್ನ ಪ್ರಮೋಟ್ ಮಾಡುವಂತ ಕೆಲಸವನ್ನ ಇಲ್ಲೇ ಮಾಡ್ತಿದ್ದಾರೆ. ಹಾಗೆ ನೋಡಿ, ಅವರೀಗ ಆ ದೃಶ್ಯಗಳಲ್ಲಿ ಈಗ ಅವರ ವಾಹನ ಬರ್ತಾ ಇದೆ. ಕುಮಾರಸ್ವಾಮಿ ಅವರಿಗೆ ಜೈಕಾರವನ್ನು ಕೂಡ ಹಾಕ್ತಿದ್ದಾರೆ. ಸೊ ಈಗ ಅಂದ್ರೆ ಕುಮಾರಸ್ವಾಮಿ ನೇರವಾಗಿ ಈಗ ಪ್ರತಿಭಟನೆ ಅಂದರೆ ಯಾರು ಭೂಮಿಯನ್ನು ಕೊಡೋಲ್ಲ ಅಂತ ಹೇಳ್ತಿದ್ರು, ಬಿಡದಿ ಭೂಮಿಗೋಸ್ಕರ ಹೋರಾಟ ನಡೆಸಿರುವಂತಹ ರೈತರ ಬಳಿಗೆ ನೇರವಾಗಿ ಬಂದಿದ್ದಾರೆ.